ಇವತ್ತು ನಮ್ಮ ಕೋಳಿ ಮರಿ ಮಾಡೈತಿ. ನಾನು ಬೆಳಗ್ಗೆ ಎದ್ದು ಬಂದರೆ ಕುಯ್ ಕುಯ್ ಅಂತ ಇತ್ತು. ಎಲ್ಲಪ್ಪ ಅಂತ ನೋಡೋಣ ಅಂತ ಹೋದರೆ ಇದ್ರಾಗೆ ಕೋಳಿ ಮರಿ ಮಾಡೈತೆ. ಮತ್ತು ನೋಡಿ ಇಲ್ಲೊಂದು ಕೂತಿದೆ, ಇಲ್ಲೊಂದು ಕೂತಿದೆ. ಆದರೆ ಇಲ್ಲಿ ಈ ಕಡೆ ಹೊರಗಡೆ ಬಂದೈತಿ. ಈಗ ನಾನು ಮೊಟ್ಟೆ ಹಾಕಿ ಇರಲಿಲ್ಲ ಮರಿಗಳಿಗೆ. ಅಲ್ಲಿ ಕಾಣ್ತಿದೆಯಲ್ಲ ಆ ಬಾಟ್ಲಿ ಇದೆಯಲ್ಲ, ಅಲ್ಲಿ ಅವಶ್ಯಕವೇ ಮರಿ ಇದು ಅಂದರೆ ಮೊಟ್ಟೆ ಇಟ್ಕೊಂಡು ಅಲ್ಲೇ ಮರಿ ಮಾಡ್ತಾಣ ಅಂತ ಅಲ್ಲೇ ಕೂತಿದ್ದೆಲ್ಲನೂ. ಬರೀ ಮೊಟ್ಟೆಯಲ್ಲಿ ಇಡ್ತಾವಂತ ಒಂದು ಸಿಕ್ಕಿರಲಿಲ್ಲ. ಕೊನೆಗೆ ಮೊಟ್ಟೆ ನೋಡಿದಾಗ ಅಲ್ಲಿ ಇದು ಅಲ್ಲಿಂದ ತೆಗೆದು ಈ ಥರ ಎಣ್ಣೆ ಟಿನ್ನುಗಳನ್ನೆಲ್ಲ ತೆಗೆದುಬಿಟ್ಟು ಈ ಥರ ಕೊಯ್ದುಬಿಟ್ಟು ಇದರಲ್ಲಿ ಹಾಕಿದ್ದೆ. ಇದರಲ್ಲಿ ಹಾಕಿದ್ದೀನಿ, ಬಟ್ ಆದರೆ ಇದರಲ್ಲೂ ಮೊಟ್ಟೆ ಏನು ಹಾಕಿಲ್ಲ. ನೋಡ್ಬೋದು ನೀವು, ಇದು ಕುಕ್ಕಕ್ಕೆ ಬರ್ತಾಯಿದೆ ನೋಡಿ, ಹೆಂಗೆ ಕುಕ್ ಆಗ್ತೈತಿದೆ ನೋಡಿ. ಮೊಟ್ಟೆ ಏನಿಲ್ಲ ಇದು, ಇದರಲ್ಲಿ ಹಾಕಿದ್ದೀನಿ. ಬಟ್ ಆದರೆ ಇದು ಇಟ್ಕೊಳ್ಳಿ ಇದರಲ್ಲ, ಇದು ಸುಮ್ಮನೆ ಬಂದು ಕೂತ್ಕೊತಾಯ್ತು ಇದು. ಮತ್ತು ಇದ್ರದ್ದು ಬಂದು ಇಲ್ಲಿ ಎದ್ದೋಗೈತೆ. ಇದು ಇನ್ನೊಂದು ಕೋಳಿ ಈಗ ಇಲ್ಲೈತೆ, ಅದು ಕೆಳಗಡೆದು ನೋಡಿದ್ರಲ್ಲ. ಇದು ಇನ್ನೊಂದೇನಪ್ಪ ಅಂದರೆ ಇದು ಒಂದು ಕೋಳಿ ಸತ್ತೋಗ್ಬಿಟ್ಟೈತೆ ಮೊಟ್ಟೆಯಲ್ಲೇ. ನೋಡ್ಬೋದು ಯಾವ ರೀತಿ ಸತ್ತೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನೋಡಿ. ನಾನು ಮೂತಿ ಅಂದರೆ ಮೊಟ್ಟೆ ಹೊಡೆದಿತ್ತು, ಮೂತಿ ಕಾಣ್ತಾ ಇತ್ತು ಕೋಳಿದು. ಮೊಟ್ಟೆ ಇದು ಮರಿ ಆಗೈತೆ ಅಂತ ಹೇಳ್ಬಿಟ್ಟು ತೆಗೆದ್ರೆ ಇದು ಅದರಲ್ಲೇ ಸತ್ತೋಗ್ಬಿಟ್ಟಿತ್ತು. ಹಾಗಾಗಿ ತೆಗೆದ್ಬಿಟ್ಟು ಹೊರಗಡೆ ಇಟ್ಟೆ ಇದನ್ನು. ಇದು ಬಂದು ಇದರಲ್ಲದು ಇದು ಇದೆಯಲ್ಲ, ಇದರಲ್ಲೇ ಇದು ಸತ್ತೋಗ್ಬಿಟ್ಟೈತೆ. ಇದು ನೋಡ್ಬೋದು ಸಣ್ಣ ಮರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ತೋರಿಸಿ ನೋಡಿ. ಇಲ್ಲಿ ಇದೇನು ಮಾಡೋದಿಲ್ಲ, ಇದು ಕುಕ್ಕದೈತೆ. ಇದು ಈ ಕೋಳಿ ಕುಕ್ಕೈತೆ ಆಯಿತಾ. ಇದೇನು ಕುಕ್ಕೋದಿಲ್ಲ ಇದು. ನೋಡ್ಬೋದಲ್ಲಿ ಮರಿ ಯಾವುದೇ ಗೊತ್ತೈತೆ ಅಂತ ಹೇಳ್ಬಿಟ್ಟು ಆಯಿತಾ. ನೋಡಿ ಮರಿ ಸಣ್ಣದು ಪಿಟಾಕಿ ಇದ್ದಂಗೆ ಒಳ್ಳೆ ಸಣ್ಣಕ್ಕಿ. ನೋಡಿ ಸಣ್ಣ ಮರಿ ಯಾವ ಥರ ಐತೆ ಅಂತೇಳಿ. ನಾವು ಹಾಕಿದ್ರೆ ಮರಿ ಮಾಡಲ್ಲ, ಅವಶ್ಯಕವೇ ಕೂತ್ಕೊಂಡ್ರೆ ನೋಡಿ ಮರಿ ಆಗ್ತಾವಂತೆ. ಹಾಕೋಣ ಅಂತೇಳಿ ನಾವು ಮೊಟ್ಟೆ ಹಾಕಿ ಇರಲಿಲ್ಲ, ಅವಶ್ಯಕವೇ ಕೂತ್ಕೊಂಡಿದ್ದು. ಕೊನೆಗೆ ಅದೇ ಮೊಟ್ಟೆಗಳನ್ನ ಇವಕ್ಕೆ ಹಾಕಿದ್ದಾಯಿತು ಅಷ್ಟೇ. ನೋಡಿದ್ರೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಾ ಮರಿ? ಅದಕ್ಕೆ ಬಿಟ್ಬಿಡೋಣ. ಮತ್ತು ಇನ್ನೂ ಒಂದು ನೋಡಿ, ಇದು ಮೂತಿ ಹೊಡೆದಿದೆ ಆಯಿತಾ. ಇದರಲ್ಲಿ ಕುಯ್ ಅಂತ ಇದೆ, ಸೌಂಡ್ ಕೇಳಿಸ್ಕೊಬೋದು ನೀವು ಬೇಕಾರೆ. ಆದರೆ ಇನ್ನೂ ಹೊಡೆದಿಲ್ಲ ಪೂರ್ತಿ ಇದು ಮೊಟ್ಟೆ. ಇದನ್ನು ನೋಡೋಣ, ಈಗ ಹೊಡೆಯೋಣ ಇದನ್ನು ನೋಡಿ. ಇಷ್ಟು ಮಾತ್ರ ಇದು ಮಾಡಿದ್ದೀನಿ, ಯಾಕೆಂದರೆ ಇದು ಇನ್ನೂ ಬಿಟ್ಟಿಲ್ಲ. ಅದು ಮೇಲೆ ವೈಟ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಇನ್ನೂ ಬಿಟ್ಟಿಲ್ಲ. ಹಂಗಾಗಿ ಅದರದ ಅಂದರೆ ಅವ್ರ ಅಮ್ಮನ ಶಾಖ ಇನ್ನೂ ಬೇಕಾಗಿದೆ, ಬಿಸಿ ಬೇಕು. ಅದಕ್ಕೆ ಬಿಸಿ ತಾಗ್ದಾಗ ಅದಷ್ಟು ಅದೇ ಹೊರಬರ್ತೈತೆ. ಅದ್ರ ಕೆಳಗೆ ಇಟ್ಬಿಡೋಣ ಈಗ ಮರಿನ. ನೋಡಿ ಹೆಂಗೆ ಓಡಿ ಬರ್ತೈತೆ ಇದು ಸಣ್ಣದು ನೋಡಿ. ಇದ್ರ ಕೆಳಗೂ ಮೊಟ್ಟೆ ಇದ್ದಾವೆ ನೋಡಿ. ಇಲ್ಲೂ ಮೊಟ್ಟೆ ಹಾಕಿದೆ, ಅಂದರೆ ಜಾಸ್ತಿ ಹಾಕಿಲ್ಲ. 15 ಮೊಟ್ಟೆ ಇಟ್ಟಿದ್ವು ಅಲ್ಲಿ. 15 ಮೊಟ್ಟೆ ಇಟ್ಟಿರೋದ್ರಾಗೆ 3-5 ಮೊಟ್ಟೆ ಹಾಕಿದ್ದೆ. ಕೊನೆಗೆ ಇದೂ ಮತ್ತು ಇದು ಇನ್ನೊಂದು ಕರೆಯೋದು ಯಾವುದೋ ಅಂತ ಗೊತ್ತಿಲ್ಲ, ಇದರಲ್ಲೇ ಬಂದು ಮೊಟ್ಟೆ ಇಡವು. ಅದರಲ್ಲಿ ಒಂದೊಂದು ಎಕ್ಸ್ಟ್ರಾ ಆಗಿಬಿಟ್ಟವೆ ಮೊಟ್ಟೆಗಳು. ಎಕ್ಸ್ಟ್ರಾ ಆಗಿರೋದ್ರಿಂದ ಎಕ್ಸ್ಟ್ರಾ ಅದರಲ್ಲೇ ಇಟ್ಬಿಟ್ಟಿದ್ದೀನಿ. ನಾನೇನು ತೆಗಿಯೋಕ್ಕೆ ಹೋಗಿಲ್ಲ, ಹಂಗೆ ಇತ್ತು. ಹಂಗಾಗಿ ಏನಂದರೆ ಇದು ಒಂದು ಚೆನ್ನಾಗಿದೆ ಮರಿ. ನೋಡಿದ್ರಲ್ಲ, ನಾಟಿ ಮರಿ ಇದು, ನಾಟಿ ಕೋಳಿದು.